ಸೊ ಹಾಗೆ ಮನೆಗೆ ಹೋಗ್ತಾ ಇದ್ದೆ. ಸೊ ದಾರಿಲಿ ಒಬ್ರು ದೊಡ್ಡ ವ್ಯಕ್ತಿ ಕುತ್ಕೊಂಡಿದ್ರು. ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಬರ್ತಾ ಇದ್ದೀನಿ. ಸೊ ಹಾಯ್ ತಾತ, ನಿಮ್ಮ ಹೆಸರು? ಹೆಸರು ಪಾಲಾಕ್ಷಪ್ಪ ಮಾದೇವಪ್ಪ ಕಂಬ್ಳಿ ರೀ. ಪಾಲಾಕ್ಷಪ್ಪ ಮಾದೇವಪ್ಪ ಕಂಬ್ಳಿ ಕಂಬಳಿ ಅಂತ. ತಾತ, ಇದು ಎರಡು ಎಮ್ಮೆ ನಿಮ್ಮವ? ಹೌದು. ತಾತ, ಹೆಂಗ ಅನಿಸ್ತಾ ಇದೆ ನಿಮ್ಮ ಜೀವನ? ಯಾಕಂದ್ರೆ ನೀವು ಇಷ್ಟು ವರ್ಷ, ನಿಮಗೆ ಏಜ್ ಎಷ್ಟಿರ್ಬೋದು ಅಂಕಲ್? ಒಂದು 65. 65 ಇರ್ಬೋದು. ಏನು ಅನ್ಸುತ್ತೆ ನಿಮಗೆ? ನಿಮ್ಮ ಒಂದು ನೀವು ಹುಟ್ಟಿದ ಅಂದರೆ ನೀವು ನನ್ನ ಏಜಲ್ಲಿದ್ದಾಗ ಹೆಂಗಿತ್ತು ಸಿಚುವೇಶನ್ನು, ಹೆಂಗಿತ್ತು ಆ ಕಾಲ, ಇವಾಗ ಹೇಗಿದೆ ಕಾಲ? ಏನು ಅನಿಸ್ತಾ ಇದೆ ನಿಮಗೆ? ಏನು ಅನ್ನಿಸ್ತಪ್ಪ, ಮಳೆ ಇಲ್ಲ, ಬೆಳೆ ಇಲ್ಲ, ಹೊಲದಾಗ ಬೀಜ ಗೊಬ್ಬರ ಹಾಕಿ ಕಷ್ಟ, ಅಲ್ಲಿ ಬಡ್ಡಿ ಅಂತೆ ಸಾಲ ತಂದರೆ ಬೆನ್ನು ಹಾಕ್ತಾರೆ. ನಮ್ಮ ಜೀವನ ಒಟ್ಟಿಗೆ ಕೂಡಿಂದ ಕಷ್ಟ. ಈಗ ಅದರ ಬಡ್ಡಿ ಕಟ್ಕೊಂಡು ನಾವು ನಿಮ್ಮಂಥ ಪುಣ್ಯಾತ್ಮರು ಕೊಟ್ಟರೆ ಸಾಲ ಕಟ್ಟಿ ಜೀವನ ಮಾಡ್ಬೇಕು ಅಂದ್ರೆ ಭಾಳ ತೊಂದರೆ ಐತೆ ನಮ್ಗೆ. ಏನಪ್ಪ, ಹೆಂಗೆ ಬಿಸ್ನೆಸ್ ಮಾಡೋದು, ಒಬ್ಬರಿಗಾರು ದಂಧೆಗಾರ ಅವ್ರು ಹೆಂಗೆ ಮಾಡ್ತಾರೆ. ನಮ್ಮಂಥ ಕೂಲಿ ಮಾಡ್ಕೊಂಡು ತಿನ್ನೋದು ಕಷ್ಟ. ನಿಮಗೆ ಯಾಕೆ ಕೂಲಿ ಮಾಡೋ ಒಂದು ಸಿಚುವೇಶನ್ ಬಂದಂತ ಹೇಳ್ಬೋದಾ? ಅಂದರೆ ಆ ಪರಿಸ್ಥಿತಿ ಯಾಕೆ ನೀವು ಹೋದ್ರಿ ಅಂತ ಏನಾದರೂ ಹೇಳ್ಬೋದಾ ನೀವು? ಏನಪ್ಪ, ಮತ್ತೆ ಏನಿಲ್ಲ, ನಾವು ಅಪ್ಪರ ಕಾಲದಿಂದ ಕೂಲಿ ಮಾಡ್ಕೊಂತ ಬಂದರು, ನಾವು ಈ ಕೂಲಿ ಮಾಡಕತ್ತೀವಿ. ಜಮೀನು ಐತಿ, ಏನು ಮಾಡಕ್ಕೆ, ಮಳೆ ಇದ್ರೆ ಜಮೀನು. ರೈತರ ಕಷ್ಟ. ಹೌದಪ್ಪ. ನೀರಾವರಿ ಇಲ್ಲ. ನೀರಾವರಿ ಐತಿ, ಏನು ಮಾಡಕ್ಕೆ ಬಿಡಪ್ಪ, ನೀರಲ್ಲ ಬೋರ್ನ್ಯಾಗ 3 ಬೋರ್ ಅದಾವು. 3 ಬೋರ್ನ್ಯಾಗ ನೀರಿಲ್ಲ. 3 ಬೋರಿಂದ 4-5 ಲಕ್ಷ ರೂಪಾಯಿ ಸಾಲ. ಅದ್ರ ಬಡ್ಡಿ ಕಟ್ಟೋದು ಹೆಂಗೆ? ಹೆಂಡ್ರ ಮಕ್ಳು ಇಟ್ಕೊಂಡು ಜೀವನ ಮಾಡೋದು ಹೆಂಗೆ? ಏನು ಮಾಡೋದು? 20-30 ಬಿಡ್ತಾರ. ಇಲ್ಲ, ಅವ್ರಿಗೆ ಕಟ್ಟಲೇಬೇಕಲ್ಲ. ತಿಂಗಳ ಬಡ್ಡಿ ಕಟ್ರಿ ಅಂತಾರೆ ಅವರು. ಹೆಂಗೆ ಕಟ್ಟೋದು ಬಡ್ಡಿ? ನಾವು ನಮ್ಮ ಅಂತರ ಜೀವನ ಮಾಡೋದು ಹೆಂಗೆ? ಜೀವನ ಕಷ್ಟ ಐತಿ ಅಂತ ಹೇಳ್ತಾ ಇದ್ದೀರಾ? ಈ ದಂಧೆ ಮಾಡೋರು, ಈ ಕುರಿ ವ್ಯಾಪಾರ ಮಾಡೋರು, ಅವ್ರು ಹೆಂಗೆ ಮಾಡ್ತಾರೆ, ಎಲ್ಲ ತರ್ತಾರೆ, ಹೆಂಗೆ 4 ರೂಪಾಯಿ ಲಾಭಕ್ಕೆ ಮಾರ್ತಾರೆ. ಈಗ ನಾವು 2 ಎಮ್ಮೆ ಕಟ್ಟಿಗೆ ಅಂದ್ರೆ ಅವು ಇಳಿಯೋ ಮಟ್ಟ ಕಾಯ್ಬೇಕು. ಹೊಟ್ಟಿಗೆ ಉಣ್ಣಕ್ಕೆ ಹಾಲು ಆತು, ಮತ್ತೆ ಸಾಲ ಕಟ್ಟೋದು ಹಂಗೆ ಉಳಿತದು. ಹಂಗೆ ಬೆಳ್ಕೊಂತ ಹೋಗಕ್ಕಾಯ್ತು ಸಾಲ. ಎಲ್ಲ ರೈತರ ಕಷ್ಟ ಐತೆ, ಕೂಲಿಕಾರದು ರೈತರಿಗೆ. ಏನಪ್ಪ, ದೊಡ್ಡ ಜಮೀನು ಇದ್ದರೆ ನಡೀತಾವೆ. ನಾವು ಅಲ್ಪ ಸ್ವಲ್ಪ 1 ಎಕರೆ 2 ಎಕರೆ ಇಟ್ಕೊಂಡ್ರೆ ಸುಮ್ಮನೆ ಹೊಟ್ಟೆ ಕೂಳಲ್ದಂಗೆ ಒತ್ತಾಡ್ಬೇಕು. ಸೊ ಇವಾಗ ನಿಮಗೆ ಅಂದರೆ ಇವಾಗ ಕೆಲಸ ಏನಾದರೂ ಇದ್ರೆ ನೀವು ಕೆಲಸ ಮಾಡ್ಬೋದಿತ್ತಲ್ವಾ? ಹೌದಾ? ಸೊ ಅದನ್ನ ಯಾರು ಮಾಡ್ಬೇಕು ಹೇಳ್ರಿ ನಿಮ್ಮ ಪ್ರಕಾರ? ಅದನ್ನ ನಮಗೆ ಕೆಲಸ ಇದೆ ಅಂತ ಹೇಳೋರು ಯಾರು ಹೇಳ್ಬೇಕು ಹೇಳ್ರಿ? ನಿಮ್ಮಂತ ಪುಣ್ಯಾತ್ಮ ದೊಡ್ಡ ರೈತರು. ಓಕೆ, ಇವಾಗ ನೀವು 5 ವರ್ಷಕ್ಕೆ ಒಂದ್ಸಲ ಓಟ್ ಹಾಕ್ತಿರ ತಾನೆ? ಹೌದಾ? ಏನು ರಾಜಕೀಯ ವ್ಯಕ್ತಿಗಳು ನಿಮಗೆ ಒಂದು ಇಂಡಸ್ಟ್ರಿ ಕಟ್ಟಿ ಅಥವಾ ಏನೋ ಒಂದು ಉದ್ಯೋಗ ಸೃಷ್ಟಿ ಮಾಡಿ ನಿಮ್ಮಂತೆ, ಅಂದರೆ ನಿಮಗಲ್ಲ ಅಂದ್ರೂ ನಿಮ್ಮ ಮಕ್ಕಳಿಗಾದ್ರೂ ಒಂದು ಸೃಷ್ಟಿ ಮಾಡೋ ಯೋಗ್ಯತೆ ಮತ್ತು ತಾಕತ್ತು ಅವ್ರಿಗೆ ಐತಾ ನಿಮ್ಮ ಅನಿಸಿಕೆ ಪ್ರಕಾರ? ರಾಜಕಾರಣಿಗಳಿಗೆ ಮಾಡ್ಬೇಕಲ್ಲಪ್ಪ ಪುಣ್ಯಾತ್ಮರು. ನಾವು ಅಂತೇವಿ, ನೀನು ಮಾಡಪ್ಪ, ಯಾವ್ದಾರ ಒಂದು ಜಮೀನು ಹಿಡ್ಕ ಬೆಳೆ, ನಾನು ಕಾಯಂ ಕೂಲಿ ಕೆಲಸಕ್ಕೆ ಕರ್ಕ 10 ರೂಪಾಯಿ ಕಮ್ಮಿ ಕೊಡು, ಬರ್ತಾನೆ ದಿವಸ ಅಂತ ಹೇಳ್ತಾನೆ. ಅಂತ ಪುಣ್ಯಾತ್ಮ ಸಿಗ್ಬೇಕಲ್ಲಪ್ಪ ಯಪ್ಪ. ನಾನು ಅದನ್ನೇ ಹೇಳ್ತಿರತ್ತ. ಇವಾಗ ಗೋರ್ಮೆಂಟ್ ಕೈಯಾಗ ಮಾಡೋ ಶಕ್ತಿ ಐತಲ್ಲ? ಐತಪ್ಪ, ಮಾಡ್ಬೇಕಲ್ಲ ಯಪ್ಪ. ಗೌರ್ಮೆಂಟ್ ಕೈ ಏನಾದ್ರೂ ಮಾಡ್ಬೋದು ಅವರು. ಅದಾ? ಮಾಡಾರ್ ಬೇಕಲ್ಲ. ಮಾಡಂಗಿಲ್ಲ ಅವರು. ಈಗ ಅವರೇ ದುಡ್ಡು ಮಾಡ್ಕೊಂಡು ಆರಾಮದಾರ ಅಂತೀರಾ? ಈಗ ಸಿದ್ದರಾಮಯ್ಯರು ಕೇಳಿದ್ರೆ ಅವರು DKC ಹೇಳ್ತಾರೆ, DKC ಕೇಳಿದ್ರೆ ಮೋದಿಗೆ ಹೇಳ್ತಾನೆ, ಮೋದಿ ಕೇಳಿದ್ರೆ ಕುಮಾರಸ್ವಾಮಿಗೆ ಹೇಳ್ತಾನೆ, ಕುಮಾರಸ್ವಾಮಿ ಕೇಳಿದ್ರೆ ಇನ್ನೊಬ್ಬರಿಗೆ ಹೇಳ್ತಾರೆ. ಒಟ್ ನಮಗೆ ಟೋಪಿ ಅಂತ ಫಿಕ್ಸ್. ಅಲ್ಪ ನಾವು ಮತ್ತೀಗ ಓಟ್ ಹಾಕೊಂಡ್ 150 ಕೊಟ್ಟಿರ್ತಾರಲ್ಲ, ಅದಕ್ಕೆ ನಾವು ಗುಲಾಮ್ರ ಆಗ್ಬಿಟ್ಟಿರ್ತೇವೆ. ಈಗ ಹೇಳಿದ್ರಲ್ಲ, ಇದು ಮಾತು ಅಂದ್ರೆ ಮತ್ತೆ ನೋಡಪ್ಪ, 50-100 ಇಸ್ಕೊಂಡು ನಾವು ದುಡ್ಕೊಂತಿನ ಶಕ್ತಿ ಇದ್ರೆ ಕೂಲಿ ಕೆಲಸಕ್ಕೆ ಹೋಗಕ್ಬಿಟ್ಟು ಅವ್ರು 2 ದಿನ ಇಲೆಕ್ಷನ್ನಾಗ ನಿಮ್ಮಂತರ ಕೈಯಾಗ ರೊಕ್ಕ ಕೊಟ್ಟು ಕಳಿಸಿರ್ತಾರ. ನೀವು ಅದರ 3/4% ಇಂದ ನಮಗೆ 1/4% ಕೊಟ್ಟಿರ್ತೀರಿ. ಹೌದು, ಕೊಟ್ಟಿರೋದ್ರಲ್ಲಿ ನೀವು 3/4% ತಿಂತೀರಿ. ನನ್ನಂತ ಒಂದು ವ್ಯಕ್ತಿಗಳು ಇರ್ತಾರೆ. ನಿನಗೆ ಹೇಳೋದು ಅಂತಾರಲ್ಲ, ನಿನಗೆ ಹೇಳ್ತಾನ ನಾನು ಆತರ ಅಲ್ಲ ಅಂಕಲ್. ನಿನಗೆ ಅನ್ನೋದೇನಪ್ಪ, ನಿನ್ನ ಅಂತಾರ ಅದಾರ. ನನ್ನ ಅಂತಾರ ಮತ್ತೆ ಏನ್ ಮಾಡಕ್, ಹೊಟ್ಟಿ ಪಾಡಿಗೆ 50 ರೂಪಾಯಿ ಕೊಡ್ತಾರ ಬಿಡು ಅನ್ನೋ ಖುಷಿಗೆ ಮತ್ತೆ ಓಟ್ ಹಾಕದ. ಅದ್ರ ಬಗ್ಗೆ ನಿಮಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂತ ಅನ್ಸುತ್ತೆ. ಬಟ್ ಏನ್ ಗೊತ್ತಾ, ಓಟ್ ನಾವು ಹಾಕ್ತೀವಲ್ಲ, ಯಾರು ನಮಗೆ ಸೃಷ್ಟಿ ಮಾಡ್ತಾರೋ ಉದ್ಯೋಗನ ಅಂತರಿಗೆ ನಾವು ಓಟ್ ಹಾಕಿ ಗೆಲ್ಸಿದ್ರೆ ಅವ್ರು ಮಾಡ್ಬೇಕು ಅದನ್ನ. ಆಕ್ಚುಲಿ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಮಾಡ್ಬೇಕು. ಎಲ್ಲರೂ ಹೇಳ್ತಾರೆ. ಇವಾಗ ಒಂದು ಕ್ವಶನ್ ಕೇಳ್ಬೇಕು ನಿಮಗೆ. ಈಗ ಬಿಡದಿ ಪ್ರಾಜೆಕ್ಟ್ ಹಿಡ್ಕೊಂಡ್ರೆ ಗೊತ್ತೈತಾ ನಿಮಗೆ? ಅದು ಗೊತ್ತಿರ್ಬೋದಲ್ಲ. ಈಗ ಅಲ್ಲಿ ಏನೋ ಎಲ್ಲ ರೈತರ ಜಮೀನಿಗೆ 2 ಕೋಟಿ ಕೊಟ್ಟು ನಾವೆಲ್ಲ ಅಕ್ವೈರ್ ಮಾಡ್ಕೊಂತೀವಿ ಅಂತ ನ್ಯೂಸ್ ಹಬ್ಸಿದಾರಲ್ಲ ಆ ಕಡೆ, ಇದು ಬೆಂಗಳೂರು ಸೈಡ್. ಹೌದಾ? ಈಗ ಅಲ್ಲಿ ಏನು ಸಿಚುವೇಶನ್ ಐತಿ ಅಂದರೆ, ಸೊ ಅಲ್ಲಿ ಒಂದು 7,000 ಎಕರೆ
ಅದನ್ನು ಗೋರ್ಮೆಂಟು ಅಕ್ವೈರ್ ಮಾಡ್ಕೋಬೇಕಂತ ಸ್ಕೆಚ್ ಹಾಕೈತಿ. ಅಲ್ಲಿ ಏನು ಮಾಡ್ತಾ ಇದಾರೆ ಅಂದರೆ ಅವರು ಒಂದು ಇಂಡಸ್ಟ್ರಿ ಕಟ್ಟಬೇಕು, ಅದಾದಮೇಲೆ ಸೈಟ್ಗಳನ್ನು ಮಾಡ್ಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಾರೆ. ಸೊ ಅಲ್ಲಿ ರೈತರು ಏನು ಹೇಳ್ತಾ ಇದ್ದಾರೆ, ನಾವು ಇಂಥ ಫಲವತ್ತಾದ ಜಮೀನನ್ನು ನಾವು ಕೊಡಲ್ಲ ನಿಮಗೆ, ಯಾಕಂದರೆ ನೀವು ನಮಗೆ 2 ಕೋಟಿ ಕೊಡ್ಬೋದು, ಆ 2 ಕೋಟಿ ಹಂಗೆ ಇರಲ್ಲ, ಖರ್ಚಾಗ್ತಾ ಹೋಗ್ತದೆ. ಬಟ್ ನಾವು ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಕಾಲದಿಂದ ದುಡ್ಕೊಂಬಂದಿರೋಂಥ ಜಮೀನನ್ನು ನಾನು ಯಾವುದೇ ಕಾರಣಕ್ಕೂ ಗೋರ್ಮೆಂಟಿಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಗೋರ್ಮೆಂಟ್ ಅವ್ರ ಮಾತನ್ನ ಕೇಳ್ತಾ ಇಲ್ಲ ನಾವು ತಗೊಂತೀವಿ ಅಂತ ಹೇಳ್ತಿದ್ದಾರೆ. ಈಗ ಅಲ್ಲಿ ರೈತರು ಬೇರೆ ಅಲ್ಲ, ಇಲ್ಲಿ ರೈತರು ಬೇರೆ ಅಲ್ಲ, ಹೌದಾ? ರೈತರು ಅಂದರೆ ಎಲ್ಲ ಒಂದೇ. ದಾವಣಗೆರೆ ರೈತರು ಒಂದೇ, ಹಾವೇರಿ ರೈತರು ಒಂದೇ, ಬೆಂಗಳೂರು ರೈತರು ಒಂದೇ, ಬಿಡದಿ ರೈತರು ಒಂದೇ, ಹೌದಾ? ಇವಾಗ ನೀವು ರೈತಾಪಿ ಕುಟುಂಬ ವರ್ಗದಿಂದ ಬಂದಿರೋದ್ರಿಂದ ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮ ಅನಿಸಿಕೆ ಏನು ಈ ವಿಷಯದ ಬಗ್ಗೆ? ನಮ್ಮ ಅನಿಸಿಕೆ ಏನಪ್ಪ, ನಮ್ಮ ಹಿರಿಯರು ಏನಲ್ಲಿ ಗಿಣಲ್ ಚೌಟಲ್ಲಿ ಆಸ್ತಿ ಮಾಡಿಟ್ರಲ್ಲ, ಅದು ನಿಟ್ಕೊಂಡು ಕಾಯ್ಕೊಂಡು ಹೋದ್ರೆ ಏನೋ ಮಳೆದೇವ್ ಕಣ್ಣು ತೆಗೆದಂದ್ರೆ ಹೊಟ್ಟಿಗೆ 4 ಒಪ್ಪತ್ತು ಉಣ್ಣಾಕ 4 ರೊಟ್ಟಿ ಸಿಗ್ತವು, 4 ದಿವ್ಸ ಜೀವನ ಮಾಡ್ಬೋದು. ಈಗ ಅದನ್ನ ನಿನ್ನ ಅಂತರ ಪುಣ್ಯಾತ್ಮರು 2 ರೂಪಾಯಿ ಕೊಡ್ತಾರ ಕೊಟ್ಬಿಟ್ರೆ ನಾಳೆ ಕುಡ್ದು ತಿಂದು ಮಜಾ ಮಾಡಿ ಆಗಿ ಮಾಡಿಬಿಡ್ತೇವೆ. ಮತ್ತೆ ನಿಮ್ಮ ಹತ್ರ ಸುತ್ತರಿಬೇಕು ನಾವು, ನಿಮ್ಮ ಕೆಲ್ಸಕ್ಕೆ ಬರ್ತೇವೆ 2 ರೂಪಾಯಿ ಕೊಡ್ರಪ್ಪ, ನಿಮ್ಮ ಕೆಲ್ಸಕ್ಕೆ ಬರ್ತೇವೆ ಒಪ್ಪತ್ತು ಊಟ ಕೊಡ್ರಪ್ಪ ಅಂತೇಳಿ. ಅದ ಒಂದು ಗೇಣ ಇಟ್ಕೊಂಡಪ್ಪ ಅಂದ್ರೆ ನಮಗೆ ಧೈರ್ಯ ಇರ್ತೈತಿ, ನಾಳೆ ಮಳೆ ಬಂದ್ರೆ ಬೆಳಿತೈತಿ ಅಂತೇಳಿ. ಸೊ ಅದನ್ನೇ ಇವಾಗ ನೀವು ಏನು ಹೇಳಿದ್ರಲ್ಲ, ಅದನ್ನೇ ಅಲ್ಲಿ ರೈತರು ಹೇಳ್ತಿದ್ದಾರೆ. ಇವಾಗ ನಾವು ಕೊಟ್ಟು, ಇವಾಗ ನಮ್ಮ ಮಗ ಮನೆಗೆ ಸರಿ ಇಲ್ಲಪ್ಪ, ಅವನು ಈಗ 2 ಕೋಟಿ ಅವನಿಗೆ ಸಿಕ್ತು ಅಂದರೆ ಜೂಜಾಡ್ತಾನೆ, ಎಂಡ ಕುಡಿತಾನೆ, ಕುಡ್ ಖಾಲಿ ಮಾಡ್ತಾನೆ. ಇವ್ ನಾವೇನು ಮಾಡ್ಬೇಕು ವಯಸ್ಸಾಗಾರ ಅಂತ ಅವ್ನು ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ನಿಮ್ಮ ಅಭಿಪ್ರಾಯ ಕೇಳಿದೆ, ಯಾಕಂದ್ರೆ ಅಲ್ಲಿರೋ ರೈತರ ಕಷ್ಟನೂ ಒಂದೇ, ಇಲ್ಲಿರೋ ರೈತರ ಕಷ್ಟ ಒಂದೇ, ಇಡೀ ದೇಶದಲ್ಲಿರೋ ರೈತರ ಕಷ್ಟ ಎಲ್ಲ ಒಂದೇ. ಯಾಕಂದ್ರೆ ಅವರು ಮಳೆ ಬಂದ್ರೇ ಅವ್ರದ್ದು ಜೀವನ ನಡೀತದೆ. ಸೊ ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದೆ. ಸೊ ಇವಾಗ ನಿಮ್ಮ ಒಂದು ಮಾತು ಏನಾದರೂ ಡಿ ಕೆ ಶಿವಕುಮಾರ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ನೀವು? ಏನಪ್ಪ, ಡಿ ಕೆ ಶಿವಕುಮಾರ್ಗೆ ಎಲ್ಲ ಓದಿದಂಥ ಪುಣ್ಯಾತ್ಮರು ಭಾಳ ಮಂದಿ ಅದಾರ. ನಮ್ಮ ಮಕ್ಕಳು ಅದಾರ, ನಿಮ್ಮ ಮಕ್ಕಳು ಅದಾರ, ಹಲವಾರು ಜನರ ಮಕ್ಕಳು ಅದಾರ. ಇದ್ದಂಥ ಮಕ್ಕಳನ್ನ ಕರ್ಕೊಂತಾರೆ ಹೊರತು ಬಡವ್ರ ಮಕ್ಕಳನ್ನ ಯಾರನ್ನ ಕೆಲ್ಸಕ್ಕೆ ಕರ್ಕೊಳೋದಲ್ಲ. ಯಾಕೆ ಕರ್ಕೊಳೋದಲ್ಲ? ನಮ್ಮ ಹತ್ರ ರೊಕ್ಕ ಇರಂಗಲ್ಲ ಕೊಡೋಕೆ ಅವ್ರಿಗೆ. ಅವ್ರ ಹತ್ರ ರೊಕ್ಕ ಇರ್ತೈತಿ, ಅವ್ರು ಒಳಗಿಂದೊಳಗೆ ಹೋಗ್ತಾರ, ರೆಕಮೆಂಡ್ ಹಚ್ತಾರೆ, ರೊಕ್ಕ ಸೇರಿಸ್ತಾರೆ. ನಮ್ಮಂಥರ ಮಕ್ಕಳನ್ನ ಯಾರು ಕರ್ಕೋಬೇಕಪ್ಪ? ಓದಿಸಿದ್ವಿ, ಗೇಣ ಇಲ್ಲಿ ಚೋಟ ಇಲ್ಲಿ ಹೊಲ ಮಾರಿದ್ವಿ, ಓದಿಸಿದ್ವಿ, ನಾವು ಇನ್ನೊಬ್ಬರ ಮನೆ ಸಂಬಳಕ್ಕೆ ಓದಿಸಿದ್ವಿ, ಡಿಗ್ರಿ ಮುಗ್ದವು, ಅವ್ರಿಗೆ ಕೆಲಸ ಇಲ್ಲ. ಕೆಲ್ಸಕ್ಕೆ ಹೋದ್ರಾದ್ರೆ ನೀ ಯಾವ್ದಾರು ಪುಣ್ಯ ಕಾಶಿ ಕೆಲ್ಸಕ್ಕೆ ಹೋದ್ರೆ 150, 200 ಕೊಡ್ತಾರೆ. ಅವ್ರ ಗಾಡಿ ಪೆಟ್ರೋಲ್ ಬೇಕು, ಮತ್ತು ಪೆಟ್ರೋಲ್ ಯಾರು ನಾವು ದುಡ್ಡು ಹಾಕ್ಬೇಕು. ಇಂಥ ಬಡವ್ರ ಬಗ್ಗರ ಕಷ್ಟನ ಯಾರು ಕೇಳ್ಬೇಕಪ್ಪ? ಸರ್ಕಾರ ಕೇಳಬೇಕಂತ ಡಿ ಕೆ ಶಿವನ ಕೇಳಂಗಿಲ್ಲ, ಸಿದ್ದರಾಮಯ್ಯ ಕೇಳಂಗಿಲ್ಲ, ಈ ರುದ್ರಪ್ಪರ ಕೇಳಂಗಿಲ್ಲ. ಯಾರ್ಯಾರು ರಾಜಕೀಯಗಳು ಅಂತ ಯಾರ್ಯಾರು ವಿಚಾರ ಮಾಡಂಗಿಲ್ಲ. ಅದಕ್ಕೆ ಓಟ್ ಹಾಕತಿ ಒಂದು ತಿಂಗಳೊಪ್ಪತ್ತು ಅವ್ರು ಭಾರಿ ಚಂದ ನೋಡ್ಕೊಂತಾರೆ. ಓಟ್ ಯಾವಾಗ ಆತ ನಡ್ರಿ ಮಾಡಿ ನೀವು ಈ ಥರ ರೀ, ಎಣ್ಣೆ ಕುಡ್ಸತ್ತಾರ ಸಾಯಿರಿ. ನಾನು ಆರಿಸ್ಕೊಂಡು ನಾನು ಆಟ ಮಾಡೋಣ. ಅದಕ್ಕೆ ಇಂಥ ವ್ಯಕ್ತಿಗಳು ಅನೇಕ ಕಡೆ ಅದಾರ, ಅನೇಕ ಊರಾಗ ಅದಾರ, ಅನೇಕ ಹಳ್ಳಿಗಳಾಗ ಅದಾರ. ಇಂಥವ್ರನ್ನೆಲ್ಲರನ್ನ ಬಿಟ್ಟು ಚಲೋರು ಯಾರು ಇರ್ತಾರೆ ಅವ್ರು ಸ್ವಲ್ಪ ಬಡವ್ರ ಮಕ್ಕಳಿಗೆ ದಾರಿ ತೋರಿಸ್ಬೇಕು. ಸೊ ಅವಾಗ ಎಲ್ಲರೂ ಒಂದು ಈಕ್ವಲ್ ಆಗಿ ಬೆಳಿತಾರೆ, ಹೌದಿಲ್ಲ? ಇವಾಗ ಯಾರಾದ್ರೂ ದಾರಿ ತೋರಿಸಿದ್ರೆ ನಿಮ್ಮ ಪ್ರಕಾರ ಎಲ್ಲರಿಗೂ ನೌಕರಿ ಸಿಗ್ತತಿ, ಅವರು ಕೂಡ ಮನೆ ಚೆನ್ನಾಗಿ ಆಗ್ತತಿ. ಏನಪ್ಪ, ನಾವು ಇದ್ದಂತರ ಮಕ್ಕಳು ಹೆಂಗ ಜೀವನ ಮಾಡ್ತಾರೆ? ಬಡವ್ರ ಬಗ್ರ ಹೊಲ ಇಲ್ದಾರ, ಹೊಲ ಇದ್ದಂತೂ ಬಡವ್ರು ಇರ್ತಾರ. ಅಂಥರ ಮಕ್ಕಳಿಗೆ ಒಂದು ಸ್ವಲ್ಪ ಯಾವ್ದಾರ ಆಗಲಿ, ಅವ್ರು 10,000 ತಾರಿ, ಇವ್ರಿಗೆ ಒಂದು 9,000 ಕೊಡೋಣ, 1,000 ಕಮ್ಮಿ ಕೊಡೋಣ ನನ್ನ ಕೆಲಸಕ್ಕೆ ಎಲ್ಲ ಬಡವ್ರ ಮಕ್ಕಳು ಕರ್ಕರಿ ಅಂತ ಹೇಳೋರು ನಾವು. ನನ್ನ ಮಕ್ಕಳು ಅಂತಲ್ಲ, ನನ್ನಂಥ ಬಡವ್ರು ಯಾರ ಇರಲಿ ಅವ್ರು ಕರ್ಕರಿ. ನನ್ನ ಮಕ್ಕಳಿಗೆ 2 ಅದಾರಪ್ಪ, ಡಿಗ್ರಿ ಮುಗಿಸಿದಾರೆ. ಈಗ ಎಣ ಯಪ್ಪ ಅನ್ಬೇಕೀಗ. ಯಾರು ಕೆಲಸ ಕೊಡೋಕೆ ರೆಡಿ ಇಲ್ಲ. ಇವರು ಮೊನ್ನೆ ಯಾರ್ಯಾರ ಅಲ್ಲಿ ಹಾವೇರಿಯಾಗ ಎಕ್ಸಾಮ್ ಬಿಟ್ಟಾರ, ಇಲ್ರಿ ಎಕ್ಸಾಮ್ ಬಿಟ್ಟಾರ, ಕೆಲ್ಸಕ್ಕೆ ಕರ್ಕೊಂತಾರ ಅಂತ ಹೇಳಿದ್ರು. ಕೋಳಿವಾಡ ಸಾಹೇಬ್ರು ಆತರ, MLA ರುದ್ರಪ್ಪರ ಆತು, ಡಿ ಕೆ ಶಿವಕುಮಾರ್ ಆತು, ಸಿದ್ದರಾಮಯ್ಯರ ಆತು, ಎಲ್ಲಲ್ಲಿ ಮಾಡ್ತಾರೆ ಫಂಕ್ಷನ್. ಕೆಲ್ಸಕ್ಕೆ ಕರ್ಕೊನಾರ ಯಾರಪ್ಪ? ಫಂಕ್ಷನ್ ಮಾಡೋದಷ್ಟೇ. ಎಕ್ಸಾಮ್ ಬರೀತಾರ, ಅಲ್ಲಿಗೆ 1,000-2,000 ಕಳಿಸ್ಬೇಕು ಮಕ್ಕಳಿಗೆ, ಉಳ್ಕೊಳಕ, ರೂಮ್ ಮಾಡಕ, ಹೋಗಪ್ಪ ಗಾಡಿ ಖರ್ಚಿಗೆ. ಪಾಪ ಉಪವಾಸ ಬರೀ ಅಂತ ಹೆಂಗೆ ಬೇಕತ್ತಪ್ಪ? 2,000 ಸಾಲಕ್ಕೆ ನೀನು ಅದ್ರ ದುಡಿಬೇಕಾ ನಾನು? ಆ 2,000 ಮುಡ್ಸತ್ತಿಗೆ ಮತ್ತೆ 10,000 ಸಾಲ ಓಡ್ತತಿ. ಇಲ್ಲಿ ಹೆಂಗ್ ಜೀವನ ಮಾಡೋದು? ಸಾಲದ ಸುಳಿಯಲ್ಲೇ ರೈತನ ಬದುಕು. ಹೌದಪ್ಪ, ಒಂದೇ ಲೈನ್ ಹೇಳ್ಬೇಕಂದ್ರೆ ಸಾಲದ ಸುಳಿಯಲ್ಲೇ ರೈತನ ಬದುಕು. ಈಗ ಎಲ್ಲಿ ಅಲ್ಲಿ ಸತ್ರಿ ಇಲ್ಲಿ ಸತ್ರ ಅಂತ ಮತ್ತೆ ಯಾಕೆ ಸಾಯ್ತಾರೆ? ಇದಕ್ಕೆ ಸಾಯೋದು. ಸಾಲ ಜಾಸ್ತಿ ಆಯ್ತು, ಸಾಲ ಜಾಸ್ತಿ ಆಗೋದು ತನಗಿರ್ಲಿ, ದುಡಿಯಕ ಕೆಲಸನಲ್ಲಿ ಮಳೆ ಹೋಗ್ಬಿಡ್ತು. ಮಳೆ ಇದ್ರೆ ಯಾರಾದ್ರೆ ಬಾರಪ್ಪ ಒಂದ್ ದಿವಸ ಎಡೆ ಹೊಡ್ಯಾಕ ಬೇಡ, ಗೊಬ್ಬರ ಹಾಕಕ್ಕ ಕಳೆ ತೆಗಿಯಾಕ ಅಂತಾರೆ. ಈಗ ಯಾರು ಕರಿಯಂಗಲ್ಲ, ಎಲ್ಲ ಮಿಷನ್. ಎತ್ತು ಇಲ್ಲ, ಎತ್ತು ಹೋದು ಯಾವ ಏನೋ ಊರಾಗ 2-3 ಜೊತೆ ಅದಾವು.
ಎಡೆ ಹೊಡ್ಯಕ್ಕೆ ಯಾರು ಕರೆಯಂಗಿಲ್ಲ ಅಂದ್ರೆ ಟ್ಯಾಕ್ಟ್ರಿ ಎಳ್ಸೋದು ಕೈ ಬಿಡೋದು. ಆ ಟ್ಯಾಕ್ಟ್ರಿಗೆ ಮತ್ತೆ ನಿಮ್ಮತ್ತ ಪುಣ್ಯಾತ್ಮರ ತಲಾದಂಗಡೆ ಹೋಗಿ ಸಾಲ ತಂದು ಹಾಕ್ಬೇಕು. ಆ ಸಾಲ ತೀರ್ಸೈತೆ ನಾವು ಸತ್ರ ನಮ್ಮ ಮಕ್ಳು ಮುಪ್ಪಾದ್ರೂ ಸಾಲ ತೀರೋದಿಲ್ಲ. ಈಗೆಲ್ಲ ರಾಜಕೀಯ ಭಾಳ ನೀವು ಭಾಳನೇ ಹೇಳ್ಬಿಟ್ರಿ. ರಾಜಕೀಯ ಜೀವನದ್ದೊಂದು ರೈತರದ್ದು ಕೂಲಿ ಕಾಲಿಕ್ಕೊಂಬುದು ಹೆಂಗ್ ನಡೀತದೆ ಅನ್ನೋದು ಹೇಳ್ಬಿಟ್ರಿ. ರೈತರು ದೊಡ್ಡ ಜಮೀನು ಇದ್ದಾರೆ ಹೆಂಗ ಜೀವನ ಮಾಡ್ತಾರಪ್ಪ ಅಯ್ಯಪ್ಪ. ಈ ಸಣ್ಣವ್ರು 1 ಎಕರೆ 2 ಎಕರೆ ಇದ್ದಾರೆ, 4 ಎಕರೆ ಇದ್ದಾರೆ, ಅರ್ಧ ಎಕರೆ ಇದ್ದಾರೆ. ಇಂಥವ್ರ ಜೀವನ ಭಾಳ ಕಷ್ಟ. ಇವರು ಅತ್ಲಾಗ ಅದನ್ನ ಬಿಟ್ಟು ಹಂಗೂ ಬರಂಗಿಲ್ಲ. ಬಿಟ್ರೆ ಅದೇ ಇಲ್ಲ. ಈಗ ನಾವು ಬಿಟ್ಟು ನಿನ್ನ ನಂತರ ಕೆಲ್ಸಕ್ಕೆ ಹೋದ್ಯಪ್ಪ, ಇಲ್ಲಿ ಮಳೆ ಬಂತಪ್ಪ, ತಿಂಗಳೊಪ್ಪತ್ತು ಉಣ್ಣ ಜೋಳನ ಹಾಳಾಕವ ಅಲ್ಲಿ. ಈ ನಿನ್ನ ಕೆಲ್ಸಕ್ಕೆ ಕರ್ಕೊಂಡ ನಾವು ತಾಸು ನನ್ನ ಕೆಲಸ ಐತಿ ಅಂದ್ರೆ ಬೋಳಿ ಮಗನ ರೊಕ್ಕ ಕೊಡ್ತಾ ಕೆಲಸ ಮಾಡೋ ಅಂತೀವಿ. ನಮ್ಮ ಕೆಲ್ಸಕ್ಕೆ ಕೊಡೋಂಗಿಲ್ಲ. ನಾಳೆ ನಿನಗೆ ಬರೋದಿಲ್ಲ ಅಂತ ಹೇಳಿದಾಗ ಅವತ್ತು ಮಳೆ ಇರೋದಿಲ್ಲ, ಮನ್ಯಾಗ ಖಾಲಿ ಸುತ್ತರಿಬೇಕು. ಮತ್ತು ನಾವು ಕೆಟ್ಟ ಚಟ ಒಂದು ಕಲ್ತಿರ್ತಾವಲ್ಲ, ಮತ್ತು ಸಂಜೆ ಮುಂದೆ 100 ಕೊಡು 50 ಕೊಡು ಅಂತ ಚಟ ಮಾಡ್ತಿರ್ತವೆ. ಅಂತರ್ಗತಿ ಹೆಂಗೆ ಮಾಡ್ಲಿಲ್ದಾರಂತ ಅವ್ರ ಮನೆಗೆ ನೋಡ್ರು ಮಕ್ಕಂತಾರೆ, ಮಾಡೋರ ಗತಿ ಹೆಂಗಪ್ಪ ಅಂತ. ಎಲ್ಲ ರಾಜಕಾರಣಿಗಳು ಎಲ್ಲ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರವ್ರಿಗಿನ ನಾವು ಮಾತಾಡೋದು ಏನಪ್ಪ, ಯಪ್ಪ ಬಡವ್ರ ಮಕ್ಕಳಿಗೆ ಕೆಲಸ ಕೊಡ್ರಪ್ಪ, ಇದ್ದಂಥರ ಮಕ್ಕಳು ಬರೀ ಲಂಚದ ಮ್ಯಾಗ ಹೋಗ್ಬೇಡ್ರಪ್ಪ, ಬಡವ್ರು ದುಡ್ಕೊಂಡು ತಿನ್ನೋರ ಮಕ್ಕಳಿಗೆ ಸ್ವಲ್ಪ ದಾರಿ ಕೊಡ್ರಪ್ಪ ಅಂತ ಕೇಳ್ಕೊಂತ. ಇಷ್ಟ ಎಲ್ಲ ಪುಣ್ಯಾತ್ಮರು ಕೇಳೋದು ಇಷ್ಟ ನಾವು ಎಲ್ಲ ದೇವರಲ್ಲಿ ಬೇಡಿಕೆ ಅನ್ನೋದು ಅಷ್ಟೇ ನಾವು. ಇನ್ನೊಂದು, ಈಗ ರೈತರ ಬಗ್ಗೆ ಹೇಳ್ದಲ್ಲ ಅವಾಗಲೇ ಬಿಡದಿ ಪ್ರಾಜೆಕ್ಟ್, ಅದ್ರ ಪ್ರಕಾರ ನಿಮ್ಮ ಪ್ರಕಾರ ಅವರು ಅದನ್ನ ಪ್ರಾಜೆಕ್ಟ್ನ ಕೈ ಬಿಡ್ಬೇಕಾ DK ಶಿವಕುಮಾರ್, ಅಥವಾ ಅವರು 2 ಕೋಟಿ ಕೊಟ್ಟು ಜಮೀನು ತಗೋಬೇಕಾ? 2 ಕೋಟಿ ಕೊಟ್ಟು ಜಮೀನು ತಗೋಣದೇನು ಯೋಗ್ಯ ಅಲ್ಲಪ್ಪ. ಎಲ್ಲಾರ ಇಂಥವು ಗೌರ್ಮೆಂಟ್ ಲ್ಯಾಂಡರ್ಗಳು ಮಾಡ್ಕೊಂಡು ರೈತರ ಜಮೀನು ಕೊಟ್ಟು, ರೈತರ ಜಮೀನು ಅವ್ರಿಗೆ ಏನ ಆಗಲಿ, ಒಂದು ಗೇಣ ಇರಲಿ ಒಂದು ಗುಂಟನ ಇರಲಿ, ಯಾವಾಗಾರ ಆಗಲಿ ಅವರು ಎಲ್ಲಾರ ನಿನ್ನಂತರ ಕೆಲ್ಸಕ್ಕೆ ಹೋದಾಗ ಒಂದು ಎಂಥ ಕೊಟ್ಟಿಗೆ ಕೊಟ್ಟು ಜೀವನ ಮಾಡೋಕೆ ಇಟ್ಕೊಂಡಿರ್ತೀರಿ. ನಿಮ್ಮ ಕೆಲಸ ಬಿಟ್ಟು ಅಂತ ಬಿಟ್ಕೊಂಡು ನಡಿ ಅಂತೀರಿ. ನಾಳೆ ನಮ್ಮ ಮಕ್ಳು ಮರಿ ಬೀದಾಗಿರ್ಬೇಕಾಯ್ತು. ಹಿಂಗೆ ನಾವು ಕುಂತು ಎಮ್ಮೆಸ್ತವಲ್ಲ ಹಿಂಗೆ ಬೀದಾಗ ಕುಂದಿರ್ಬೇಕಾಯ್ತು ಅವ್ರು 2 ಮಕ್ಳು. ಸೊ ಅದಕ್ಕೆ ನೀವು ಗೌರ್ಮೆಂಟಿಗೆ ಹೇಳೋದೇನಂತಂದ್ರೆ, ಗೌರ್ಮೆಂಟ್ ಹೇಳೋದಂದ್ರೆ ರೈತರ ಜಮೀನು ಯಾವಕ್ಕೂ ವಿಚಾರ ಮಾಡಬೇಡ್ರಿ. ಗೌರ್ಮೆಂಟ್ ಲ್ಯಾಂಡ್ ಎಲ್ಲಿರ್ತಾವ ಅಲ್ಲಿ ಮಾಡ್ಕೇರಿ. ನಿಮಗೆ ಇಷ್ಟ ತಿಳಿದ್ರೆ ಗೌರ್ಮೆಂಟ್ ಬಡವ್ರ ಮಕ್ಕಳನ್ನ ಕರ್ಕರಿ, ಶ್ರೀಮಂತರ ಮಕ್ಕಳನ್ನ ಕರ್ಕರಿ, ನಿಮ್ಮ ಈ ಉದ್ಯೋಗ ಹೆಂಗೈತೆ ಹಂಗೆ ಮಾಡ್ಕೇನೆ. ದುಡ್ಕೊಂಡ್ ತಿನ್ನಕ್ ಬಿಡ್ರಿ. ಹೌದೌದು, ನಮಗೆ ದುಡ್ಕೊಂಡು ಉಣಕ್ಕೆ ಬಿಡ್ರಪ್ಪ ಅನ್ನೋದು ಆಟ. ನಮ್ದಾದ್ರೆ ಏನು ಯಾರ್ದಾದ್ರೆ ಕರ್ನಾಟಕದಾಗ ಎಲ್ಲ ರೈತರದ್ದು ಅಷ್ಟ, ಎಲ್ಲ ರೈತರು ಹೊಣೆ ಬರೋ ಇಡೀ ದೇಶದಾಗನ ಅಷ್ಟ ನೋಡ್ಕೊ. ರೈತರ ಜಮೀನಿಗೆ ಯಾವ ಪುಣ್ಯಾತ್ಮ ಆಶೆ ಮಾಡಿರ್ತಾನ ಅವನು ಕೊನೆವರೆಗಿನ ಅನುಭವಿಸೋದು ಬಿಡೋದಿಲ್ಲ. ಅವನ ರೈತ ಹೆಂಗೆ ಅಲಾಲ ಅಂದಿರ್ತಾನೆ ಅವನ ಅಷ್ಟು ಅಲಾಲ ಅಂತಾನೆ. ಆದ್ರೆ ಅವ್ರಿಗೆ ಬಡವ್ರಿಗೆ ಕಾಣೋದಿಲ್ಲ. ಅದು ನೋಡ್ತಾನೆ ಸ್ವಾಮಿ. ಚೆನ್ನಾಗಿ ಹೇಳಿದ್ರಿ. ಅವನ ನೋಡೋ ಸ್ವಾಮಿ ಬೇರೆ ಇರ್ತಾನ. ಈ ನಮ್ಮ ಅಕ್ಕಪಕ್ಕ ಹೊಲ್ದಾಗ ಇರ್ತಾರ, ಪೀಕ ಕೆಡಿಸ್ತಾರ, ಮೇಸ್ಕೊಂಡ ಹೋಗ್ತಾರ, ಪೀಕ್ ಮುರಿತಾರ. ಹೇಳಬಾರ್ದು. ನಾವು ರೈತರ ಗೇಣ ಚೌಟಲ್ಲಿ ನಾವು ಹೊಲ ಇದ್ದರೆ ಅದ್ರಲ್ಲ, ನಾನು ಅವ್ನು ಕೆಡಿಸ್ಬೇಕು, ನಾನು ಇವ್ನು ಕೆಡಿಸ್ಬೇಕು. ಇದ ಹೊಂಟ್ಬಿಟ್ಟದ ಊಟ. ಅಸೂಯೆ ಹ್ಞೂ ಹೊಟ್ಟಿ ಕಿಚ್ಚಪ್ಪ. ಈಗ ಯಾರು ಇದು ಮಾಡ್ತಾರ ಅಂದ್ರೆ ಅದಕ್ಕೆ ತಡ್ಕೊಳಂಗಲ್ಲ. ಅವ್ನು ನೆಟ್ಟಿಗೆ ಒಟ್ಟು ಮಾಡಕೈತಾನ ಅಂದ್ರೆ ಅವ್ನಿಗೆಲ್ಲ ಏನರ ಒಂದು ಆಟ ಹಿಂಗೆ ಮಾಡ್ತಾರೆ ತಡಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟನಪ್ಪ ಅಂದ್ರೆ ಪೊಲೀಸರು ಯಾರು 2 ರೂಪಾಯಿ ಕೊಡ್ತಾರೆ ಅವ್ರ ಅಂತಾನೆ ಹೋಗ್ಬಿಡ್ತಾರೆ. ರೊಕ್ಕ ಕೊಡಲಿಲ್ಲ ಯಾರು ಪೊಲೀಸರು ಮಾತಾಡೋದಿಲ್ಲ, ರಾಜಕಾರಣಿಗಳು ಮಾತಾಡೋದಿಲ್ಲ, MLA ಮಾತಾಡೋದಿಲ್ಲ. ಅವ್ನು ಒಟ್ಟು ನೆಟ್ ಇಸ್ರಿ ಅರಿಬೇಕಂತ ಹೋಗೋಣ ಎತ್ತಿಡಿತಾರ ಅವ್ರು. ನಮ್ಮಂತ ಹರ್ಕಂಗಿ ಹಾಕ್ಯಂದು ಹೋದ್ರೆ ನೋಡೋದಲ್ಲಪ್ಪ ಅವ್ರು. ಬೋಳಿ ಮಗನ ಹೊರಗೆ ಹೋಗಲಿ ಅಂತಾರೆ. ನಮ್ಮೂ ಹಣೆ ಬರೋ ಕಾರ್ಡ್ ಇರ್ತಾವೆ. ಯಾರು ಏನು ಮಾಡೋದಪ್ಪ, ನಾವು ಪಡ್ಕೊಂಬಂದ್ರು ಅಂತ ಪಡ್ಕೊಂಬಂದಿರ್ತೀವಿ. ಅದಕ್ಕೆ ಎಲ್ಲೇ ಇಲ್ಲಿ ಸರ್ವೆ ಆಫೀಸ್ ಆಗಲಿ, ಎಲ್ಲೇ ತಾಲೂಕು ಕಚೇರಿಗೆ ಆಗಲಿ, ಎಲ್ಲರೂ ಹೋದಲ್ಲಿ ಸ್ವಲ್ಪ ಬಡವರಿಗೆ ಮಾನ್ಯತೆ ಕೊಡ್ರಿಪ್ಪ ಅಂತ ಕೇಳೋದು ನಾವು. ತುಂಬಾ ಧನ್ಯವಾದಗಳು ತಾತ. ಭಾಳ ಚೆನ್ನಾಗಿ ಮಾತಾಡಿದ್ರಿ ನೀವು. ಚೆನ್ನಾಗಲ್ರಿ, ಇರೋ ಕಷ್ಟ ಹಂಗೈತಿ ಬಾಯಪ್ಪ. ಅದು ನಿಜನೇ ತಾತ. ಚೆನ್ನಾಗಂತಂದ್ರೆ DC ವರೆಗೆ ಹೋದ್ರೆ, ಮೇಷ್ಟ್ರವರೆಗೆ ಹೋದ್ರೂ ನಿಮ್ಮಂತ ಇಸ್ತ್ರಿ ಅರಿವಿ ತೊಟ್ಕಂದ್ರನ ಕೃಷಿ ಮ್ಯಾಗ ಕರೀತಾರ. ನಮ್ಮಂತ ಬೋಳಿ ಮಗನ ಬೂಟ್ಗಲ್ಲಿ ಓದಿಬೇಕಂದ್ರೆ ಹೊರಗೆ ಕಳಿಸ್ಬಿಡ್ತಾರ. ನೀವು ಹಂಗೆ ತಿಳ್ಕೊಬೇಡ್ರಿ ತಾತ. ಯಾಕಂದ್ರೆ ನೀವು ಮಾತಾಡೋ ಗತ್ತೈತಲ್ಲ, ಯಾವಾಗ್ಲೂ ನೀವು ಮಾತಾಡೋದು ಗತ್ತಿಂದನೇ ಮಾತಾಡ್ಬೇಕು. ಈಗ ಆ ಥರ ಕಾನೂನು ಯಾವಾಗ್ಲೂ ಐತಿ, ಬಟ್ ಆ ಕಾನೂನನ್ನ ನೀವು ಪಾಲನೆ ಮಾಡ್ಬೇಕು. ಕಾನೂನು ನಮಗೆ ಅಲ್ಲಿ ಯಾರು ಏನು ಮಾತಾಡ್ಬೇಕಂದ್ರೆ ನಮಗೆ ಬುದ್ಧಿ ಬೇಕಲ್ಲಪ್ಪ. ಅದಕ್ಕೆ ನಾನು ಹೇಳೋದು, ನೀವು ಫಸ್ಟ್ ಕ್ಲೀನಾಗೆ ಓದ್ಬೇಕು. ವಿದ್ಯಾಭ್ಯಾಸ ಇತ್ತು ಅಂದ್ರೆ ಸೊ ನಮಗೆ ಗೊತ್ತಾಗುತ್ತೆ ಯಾವ್ದು ಏನು ಮಾಡಿದ್ರೆ ಎಲ್ಲಿ ನಮಗೆ ಏನು ಸಿಗುತ್ತೆ ಅನ್ನೋದರ ಗೊತ್ತಾಗುತ್ತೆ. ಅಂದ್ರೆ ಈಗ ಏನ್ ಮಾಡ್ತಾರಂತಿದೆ, ಈ ಸರ್ಕಾರಿ ಶಾಲೆಗಳಾಗ ಓದೋಂಥ ವ್ಯಕ್ತಿಗಳು ಯಾರು ಓದಲ್ಲ. ನಮ್ಮಂತ ಬಡವ್ರ ಮಕ್ಕಳು, ಅವ್ರ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆ ಓದ್ಸೋ ಮಾಸ್ತರ್ ಹೆಂಗೆ ಅದಾರ, ಟೀಚರ್ ಹೆಂಗೆ ಅದಾರ ಅಂತ ನಾವೇನು ಅದ್ರ ಬಗ್ಗೆ ನಿಮಗೆ ಹೇಳಂಗಲ್ಲ ನಾವು. ಹಂಗಾಗಿ ಏನು ಮಾಡ್ತಾರೆ ಅಂದು ಬಡವ್ರ ಮಕ್ಕಳು ಅವು ಏನಪ್ಪ ಒಂಥರ ಬೀದಿ ಅನಾಥರು ಇದ್ದಂಗೆ. ಒಟ್ಟು ಮತ್ತೆ ಗೌರ್ಮೆಂಟ್ ಶಾಲೆಗೆ ಹಂಗೆ ಹೋಗೋದು ಬರೋದು, ಅಲ್ಲೇ ಶಾಲೆಗೆ ಹೆಸರಿಗೆ ಹಚ್ಚೋದು ಆಟ ಶಾಲೆ ಐತೆ ಆಟ ಪಾಠ ಮಾಡಂಗಲ್ಲ.
ಆ ಹುಡ್ರಿ ತತ್ತಿ ತತ್ತಿ ಕೊಡಂಗಿಲ್ಲ, ಹಾಲು ಕೊಡಂಗಿಲ್ಲ. 100 ಹುಡ್ರಿಗೆ ತತ್ತಿ ಕಳ್ಸಿರ 50 ಹುಡ್ರಿಗೆ ಕೊಡ್ತಾರೆ, 50 ಹುಡ್ರದ್ದು ಹೋಗತಿ. ಅಂಗನವಾಡಿ ಶಾಲೆಪ್ಪ ಉಂಡಿ ಕಳಿಸಿರ್ತಾರೆ, ಅವ್ರಿಗೆ ಯಾರು ಕೊಡ್ಬೇಕು, ಯಾರು ಕಾಳು ಕೊಡ್ಬೇಕು? ಯಾರಿಗೆ 2 ಕೊಟ್ರೆ ಯಾರಿಗೆ 2 ಇಲ್ಲ. ದೊಡ್ಡವ್ರು ಯಾರ್ಯಾರು ಮಕ್ಳ್ಯಾರು ಇರ್ತಾರೆ ಅವ್ರವ್ರಿಗೆ ಚೀರ್ಗಂಟ್ಲಿಗೆ ಕೊಳಿಸ್ತಾರೆ. ಬೆಲ್ಲ, ಅಕ್ಕಿ, ಗೋಧಿ, ಸಕ್ರೆ, ಹಾಲು, ತತ್ತಿ ರೇಷನ್ ಮೊದಲು ಮಾಡಿ ಕಳಿಸ್ತಾರೆ ಅವ್ರ ಮನೆಗೆ. ನಮ್ಮಂತಾರೆ ಯಾರು ಕೊಡ್ಬೇಕಪ್ಪ? 1 kg ಕೊಡ್ತಾರೆ. ಬಡವರು ಇದ್ದಾರಪ್ಪ, ಮಕ್ಳಿಗೆ ಕೊಡ್ರಪ್ಪ, ಅವ್ರಿಗೆ ಏನು ಬಾರ ನೀವು ತರ್ತಾರೆ ದುಡ್ಕ ನೀವು ಮಾಡ್ಕೊಂಡು ನೋಡ್ರಿ, ಬಡವ್ರಿಗೆ ಕೊಡೋಣ ಅಂದ್ರೆ ಯಾರಲ್ಲ. ಎಲ್ಲ ಮಿನಿಸ್ಟ್ರ್ ಅನಿಸಿ ಯಾರ ಕೈಯಾಗ ಕೊಡ್ತಾರೆ? ನಿನ್ನ ಕೈಯಾಗ ರೊಕ್ಕ ಕೊಡ್ತಾರೆ ಅಷ್ಟ್ರಿಗೆ ಹಂಚ್ರಿ ಅಂತಂದು. ಅವ್ರ ಮನುಷ್ಯ 1000 ಕೊಟ್ರೆ ಇವ್ರು ಕೊಡೋದ 50 ರೂಪಾಯಿ ನಮಗೆ. ಮನುಷ್ಯರು 1000 ರೂಪಾಯಿನ 10 ಮೊನ್ನೆ ದಾವಣಗೆರೆಗೆ 10,000 ಕೊಟ್ಟಾರ ಅಂತ. ಅವ್ರಿಗೆ ಕೊಡೋದೇ ಅಷ್ಟು, ಮತ್ತು 500,000 ಅಲ್ಲಿ ಮ್ಯಾಗಿನಿಂದ ಏನಾಗಿರ್ತೈತೆ ಆದೇಶ 10,000 ಕೊಡ್ಬೇಕು, 1,000 ಕೊಡ್ಬೇಕು, 500 ಕೊಡ್ಬೇಕು ಅನ್ನೋದು. ನಮಗೆ ಕೊಡೋದು 10 ರೂಪಾಯಿ. ಒಂದೊಂದು ಓಟಿಗೆ ಹೌದು, 10 ರೂಪಾಯಿನ ನಾವು ನಮ್ಮ ಲೆಕ್ಕ ಹಾಕಿದ್ರೆ 10 ರೂಪಾಯಿ ಬೀಳ್ತದೆ ನಮಗೆ ಕೊಡೋದು. ಎಲ್ಲ ಅವರೇ ಮಧ್ಯವರ್ತಿಗಳು ಯಾವ ಪುಣ್ಯಾತ್ಮರು ತಿಂತಾರಪ್ಪ ಅವ್ರು. ನೀನು ತಿಂತೀನ ನಾನೇ ತಿನ್ನೋರು ತಿಂದು ಬಿಡ್ತಾರ. ಅದು ಏನಕ್ಕೈತೆ ಅವ್ರಿಗೆ ಪಾಪ ಇದ್ದ ನಿಂತಂಥ ವ್ಯಕ್ತಿಗಳಿಗೆ ನಾವು ರೊಕ್ಕ ಕೊಟ್ಟಗಳು ಅವ್ರಿಗೆ ಪುಕ್ಷೇಟ್ ಹಾಕಿಲ್ಲ ಅಂತ ಅವ್ರು ಅಂತಾರೆ. ಪಾಪ ಅವ್ರನ್ನ ಸಹಜ ಐತಿ. ಯಾಕೆ ಕೋಟಿ ಖರ್ಚು ಮಾಡಿರ್ತಾರೆ ಅವ್ರು ಎಲೆಕ್ಷನ್ ಆರ್ಸಕ್ಕಾಗಿನ. ಮತ್ತೆ ಕೋಟಿ ಅವ್ರು ಮಾಡ್ಬೇಕಲ್ಲ, ಮತ್ತೆ ಖರ್ಚು ಮಾಡಿರೋದು ಅವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಪಾಪ. ಅವ್ರು ಖರ್ಚು ಮಾಡಿರ್ತಾರೆ. ಫಸ್ಟ್ ಆರ್ ಸಾಹೇಬ್ರು ಅವರು 2 ವರ್ಷ ಸೀರೆ ಕೊಟ್ಟರು, ಗಂಗಾಳ ಕೊಟ್ಟರು, ಚರ್ಗಿ ಕೊಟ್ಟರು, ಟ್ಯಾಂಪಿಸ್ ಕೊಟ್ಟರು, ಈ ಕುಕ್ಕರ್ ಹಂಸ ಕೊಟ್ರು. ಒಂದೊಂದು ಮನೆಯಾಗ 15-20 ಇಟ್ಕೊಂಡ್ರು. ಕೆಲವರು ಬಡವ್ರಿಗೆ ಕೊಟ್ಟರು ಕೊಡಲೇ ಅಲ್ಲ. ನಮಗೆ ಕೊಟ್ರೆ ಕೊಡ್ರಿ ಅಂತ ಅವ್ರಿಗೆ ಕೇಳೋ ಶಕ್ತಿ ಐತೆ ನಮಗೆ? ಇಲ್ಲಿ ನೋಡಿದ್ದೇನೆ ನೀನು ಅಂತಾರೆ ಅವ್ರು. ನಾವು ನೋಡಿರಂಗಿಲ್ಲ, ಕೇಳಂಗಿಲ್ಲ. ಇರ್ಲಿ ಹೋಗಪ್ಪ, ಪುಣ್ಯಾತ್ಮ ಕೊಡ್ತಾನ ಅನ್ನೋ ಸುಮ್ಮನೆ ಹಿಂಗಿರ್ತಾನೆ. ತುಂಬ ಚೆನ್ನಾಗಿ ನಿಜಾಂಶ ಹೇಳಿದ್ರಿ. ಆಯ್ತ್ರಿ, ಎಲ್ಲ ಮಂತ್ರಿಗಳು MLA ಕೊಟ್ಟಿರ್ತಾರ. ಆದ್ರೆ ನಮ್ಮಂತಾರೆ ಏನಿರ್ತಾರ ಹಲಾಲ್ ತೋಪ್ ಸುಳೆ ಮಕ್ಕಳು. ಇವ್ರು ಬಡವ್ರಿಗೆ ಮುಟ್ಸೋದಲ್ಲ, ಬರೀ ಇದ್ದಂತರಿಗೆ ಮುಟ್ಟಿಸ್ತಾರ ಅವ್ರು. ಯಾಕೆ ಅವ್ನು ನಾಳೆ ಬಂದು ಅಡ್ಡ ಅದಾನ ಅನ್ನೋದು ಅವ್ರಿಗೆ ಇರ್ತೈತಿ. ನಮ್ಮಂತಾರ ಅಡ್ಡ ಹೋಗಂಗಿಲ್ಲ, ಉದ್ದು ಹೋಗಂಗಿಲ್ಲ. ಮತ್ತೆ ಇಲ್ಲೇ ಕೂತ್ಕೋಬೇಕು ನಾವು ಈ ಜಾಲ್ಯಾಗ. ಮುಂದೆ ಹೋಗಂಗಿಲ್ಲ, ನಾವು ಮುಂದೆ ಹೋಗಕ್ಕೆ ಬರಂಗಿಲ್ಲ. ಅದಕ್ಕೆ ಹಿಂಗೆ ಮಾಡಕ್ಬಿಟ್ಟು ಆ ಪುಣ್ಯಾತ್ಮರು ಎಲೆಕ್ಷನ್ ನಿಂತಾರ ಆತು, ಯಾರ ಆತು, ಎಲ್ಲರೂ ಅಕೌಂಟ್ ಇರ್ತಾವೆ, ಎಲ್ಲರೂ ಆಧಾರ್ ಕಾರ್ಡ್ ಅವ್ರ ಕೈಯಾಗ ಇರ್ತಾವೆ. ಯಾರ ಕೈಯಾಗ ಕೊಡಲಿಲ್ಲ ನಂಗೆ ಅವ್ರಿಗೆ ಹಾಕಿದ್ರೆ ಅವ್ರು ಇದ್ದಂಥ ಬಡವ್ರ ಮಕ್ಕಳು ಅತ್ಲಿ ಉದ್ದಾರ ಮುದುಕರು ಮೂಡ್ರಾಗಿ ನೆನೆಸ್ತಾರ. ಅವ್ರು ಅವರಿಗೆ 10 ವರ್ಷದಾಗ 1 ವರ್ಷ ಸುಖ ಸಿಗ್ತಿರ್ತೈತೆ. ಅವ್ರು ಈಗ ಎಲ್ಲರೂ ದೊಡ್ಡ ಮಂದಿ ಏನದಾರ, ಬಡವ್ರ ಮಂದಿವ ರೊಕ್ಕ ಹೊಡಿಯೋದು, ಬಡವ್ರ ಮಂದಿವ ರೇಷನ್ ತಿನ್ನೋದು. ಅವ್ರು ಹಂಗಾಗೈತಿ. ಸೊ ನೀವು ಹೇಳೋದೇನ ಗೌರ್ಮೆಂಟಿಗೆ ಬಡವ್ರ ಮೇಲೆ ಸ್ವಲ್ಪ ದಯ ತೋರ್ಸ. ಹೌದಪ್ಪ, ಬಡವರಿಗೆ, ರೈತರಿಗೆ. ಇವು ಈಗ ಸಿದ್ದರಾಮಯ್ಯರು ಮಾಡಿದ್ರು, ಕರೆಂಟ್ ಬಿಲ್ ಫ್ರೀ ಮಾಡಿದ್ರು, ಬಸ್ ಫ್ರೀ ಮಾಡಿದ್ರು, 2,000 ಹಾಕಾಕತ್ತಿದ್ರು. ಇನ್ನೂ ಒಂದು ಏನೋ ಓದ್ಯರಿಗೆ ಅಂದ್ರೆ ಓದ್ಯರಿಗೆ ಯಾರ ಮಕ್ಕಳಿಗೆ ಕೊಟ್ರಪ್ಪ ಅವರು? ನಮ್ಮ ಮಕ್ಕಳು ಡಿಗ್ರಿ ಪಾಸ್ ಆಗ್ಯಾರ, ಅವ್ರು ನೌಕರಿ ಇಲ್ಲ. ನನ್ನ ಮಕ್ಕಳಿಗೆ 1 ರೂಪಾಯಿನೂ ಇಲ್ಲ. ಹೆಂಗೆ ಮತ್ತೆ ಹಿಂಗೆ ಮಾಡಿದ್ರೆ? ಅಂಕಲ್, ನಿಮಗೆ ಇನ್ನೊಂದು ಏನು ಗೊತ್ತಾ? ಇವಾಗ ನಾವೇ ಆಗಲಿ ಮನೆಯಿಂದ ಒಂದು ಪುಕ್ಸಟ್ಟೆ 1 ರೂಪಾಯಿ ಇನ್ನೊಬ್ರು ಯಾರಿಗೂ ಕೊಡಲ್ಲ. ಪುಕ್ಸಟ್ಟೆ 1 ರೂಪಾಯಿ ಯಾರಿಗೂ ಕೊಡಲ್ಲ. ಗೋರ್ಮೆಂಟು ನಮ್ಮ ಮನೆ ಇದ್ದಂಗೆ, ನಮ್ಮದೆಲ್ಲರದ್ದು ದುಡ್ಡನ್ನ ತಗೊಂಡು ಗೋರ್ಮೆಂಟ್ ನಡೆಸೋದು. ಅವರು ಪುಕ್ಸಟ್ಟೆ ಕೊಟ್ಟರೆ ಗೌರ್ಮೆಂಟ್ ಉಳಿತದ ನಿಮ್ಮ ಪ್ರಕಾರ? ಪುಕ್ಸಟ್ಟೆ ಕೊಟ್ರ ಅಂತೇಳಿ ಇವು ಎಲ್ಲವೂ ನೀವು ಏನದವಲ್ಲಪ್ಪ, ಇವು ಓಸನ್ನು ಬಿಟ್ಟು ಯಾವ್ದ ಪುಣ್ಯಾತ್ಮ ಒಬ್ಬನ ಅನ್ನ ಹಾಕ್ತಾನ ಅಂದಾಗ ಅವನಿಗೆ ಬಡ್ರ ಮಕ್ಕಳಿಗೆ ಎಲ್ಲರೂ ಒಟ್ಟು ಸೈಟ್ ಹಿಡಿದು ದೊಡ್ಡದೊಂದು ಗುಡಮ್ ಮಾಡಿ ಅವ್ರಿಗೆ ಅನ್ನ ನೀರು ಹಾಕಕ್ಕೆ ವ್ಯವಸ್ಥೆ ಮಾಡ್ಬೇಕದ. ಯಾವ ಮಕ್ಕಳಿಗೆ 1 ರೂಪಾಯಿ ಹಾಕ್ಬಾರ್ದು, ನನಗೆ ಹಾಕ್ಬಾರ್ದು. ಅವನು ಯಾವುದು ಬೇಡ, ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡೋದು ಅಂದ್ರೆ ದುಡ್ಕೊಂಡ್ ತಿನ್ಬೋದು ಆರಾಮಾಗಿ. ಓದ್ಯಂತ ಮಕ್ಕಳಿಗೆ ಕೆಲಸ ಕೊಡ್ಲಿ ಪಾಯಪ್ಪ, ಅವ್ರು ಅಷ್ಟೇ ಸಾಕು. 2,000 ಬೇಡ, 2,000 ಬೇಡ, 1 ರೂಪಾಯಿನೂ ಬೇಡ. ಅವರು ಕಡೆಗೆ ರೇಷನ್ ಬಂದ್ ಮಾಡ್ಲಿ. ಅವ್ರು ರೇಷನ್ ಏನ್ ರೊಕ್ಕನ ಬಡ್ರ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಲಿ. ಅವ್ರು ನೀವ್ ಹೇಳೋದ್ರ ಕರೆಕ್ಟ್ ಐತಿ. ಯಾಕಂದ್ರೆ ನಾವು ದುಡಿದ್ರೆ ದುಡ್ಡು ಬರ್ತೈತಿ, ಆ ದುಡ್ಡನ್ನೇ ನಾವು ಜೀವನ ಮಾಡ್ಬೋದು ಅಂತ. ಹೌದಪ್ಪ, ನಾವು ಬೆವ್ರ ಸೃಷ್ಟಿ ದುಡಿದ್ರೆ ನಮಗೆ ಹೊಟ್ಟಿಗೆ ಹತ್ತೈತಿ. ಈಗ ಸುಮ್ಮನೆ ನಿಂದ ತಲೆ ಹೊಡೆದು ನಿನ್ ಪಕ್ಕದಾಗ ಅತ್ತ ದುಡಿ ಇತ್ತ ದುಡಿ ಒಂದು 500,000 ನಿಂಗೆ ಹಾಕಿರ್ತಾವೆ. ಈಗ ತಗೊಂಡು ಹೋದೆ ಅಂದ್ರೆ ಹೊತ್ತು ಮಾಡ್ತೇನೆ, ನಾವು ಖರ್ಚು ಮಾಡ್ತೇನೆ. ಮತ್ತೆ ನನಗೆ ಅದು ಹೊತ್ತು ತುಂಬೋದಲ್ಲ. ಅದನ್ನ ಉದ್ಯೋಗ ಕೊಟ್ಟನಪ್ಪ ಅಂದ್ರೆ ನಾನು ಜೀವನ ಪರ್ಯಂತ ಮನೆವರೆಗಿನೇ ಇರ್ತದ. ಅದಕ್ಕೆ ಇವು ಎಲ್ಲವನ್ನು ಬಿಟ್ಟು ಎಲ್ಲವೂ ಬಂದ್ ಮಾಡಿ ಬಡವರಿಗೆ ದುಡ್ಕೊಂಡು ತಿನ್ನಾಕ ಉದ್ಯೋಗಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು. ಯಾವ ಪುಣ್ಯಾತ್ಮರ ಬರಲಿ ಅವನು ಎಲೆಕ್ಷನ್ ನೀವು ನೆನೆಸ್ತೀರ ಅವ್ನು ಸಾಯ ತನಕ ಅಲ್ಲ. ಅವ್ನು ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತಾವ್ ನಾವು, ಅವನ ಪಾದನ ಪೂಜೆ ಮಾಡ್ತಾವ್ ನಾವು. ನಮ್ಮ ಮಕ್ಕಳಿಗೆ ಉದ್ಯೋಗ ನೌಕರಿ ಕೊಡಿಸಿದ್ರು. ನಮ್ಮಂತ ಬಡವ್ರ ಮಕ್ಕಳಿಗೆ ಇದ್ದಂತರ ಮಕ್ಕಳು ಏನಪ್ಪ, ಅವ್ರು ಇವತ್ತು 1 ಲಕ್ಷ 10 ಲಕ್ಷ ಕೊಟ್ಟವ್ರು ಅವ್ರು ಎಲ್ಲರೂ ಸೇರಿಸ್ತಾರ. ನಮ್ಮಂತರ ಏನು ಸೇರ್ಸೋಣಯ್ಯಪ್ಪ? ಒಪ್ಪತ್ತು ಉಣ್ಣಾಕ ರೊಟ್ಟಿ ಇರೋದಲ್ಲ. ಈಗ ಉಂಡು ಬಂದವಿ ರಾತ್ರಿಗೆ, ಈಗ ಉಣ್ಣ ಚಿಂತೆ ನಮಗೆ ಹೆಂಗೆ ಉಣ್ಬೇಕು ಅಂತೇಳಿ.
ಹಿಂಗೆ ಇಂಥ ಪರಿಸ್ಥಿತಿಯಾಗಿದ್ದಂಥ ಮಕ್ಕಳಿಗೆ ಬಡವರಿಗೆ ಸ್ವಲ್ಪ ಉದ್ಯೋಗಕ್ಕೆ ಅನುಕೂಲ ಮಾಡಿ ಕೊಟ್ರೆ ಸಾಕಪ್ಪ. ಅವು ಎಲ್ಲವೂ ಇವು ಏನು ಫ್ರೀ ಅದಾವಲ್ಲ ಓಸ ನಾಳೆ ಬೆಳಕರ್ದ್ರ ಬಂದಾಗಲಿ ಅವು. ಒಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ಬೇಕು. ಹೌದು ಹೌದು, ನನ್ನ ಅನಿಸಿಕೆ ಅದ ನೋಡಪ್ಪ. ಇನ್ನೊಬ್ಬ ನನ್ನಂಗೆ ಮುಂದೆ ಹೋದ ಇನ್ನೊಬ್ಬನ ಯಾರು ಹೇಳ್ತಾನ ಗೊತ್ತಿಲ್ಲ. ನನ್ನ ಅನಿಸಿಕೆ ನನ್ನ ಸ್ವಂತ ಅನಿಸಿಕೆ ಅಷ್ಟೇ. ನನ್ನ ಮಕ್ಕಳು 2 ಓದಿದ್ರು, ಅವ್ರು ಡಿಗ್ರಿ ಮುಗಿದೈತಿ, ಅವ್ರಿಗೆ ಕೆಲಸ ಅಲ್ಲ. ಈ ಪೊಲೀಸ್ ಇಂಟರ್ವ್ಯೂ ಬರೀತಾರೆ, ಎದ್ರಾಗಾರ ಒಂದ್ರಾಗ ಮಾಡ್ತಾರೆ. ಬೆಂಗಳೂರು ಫಿಸಿಕಲ್ ಪಾಸ್ ಆಗಿ ಬಂತು, ಮೆರಿಟ್ನೇ ತಗೋದು. ಮೆರಿಟ್ ಅಂದ್ರೆ ನಮ್ಗೆ ಏನನ್ನೋದು ಗೊತ್ತಿಲ್ಲ ನಮಗೆ. 2 ದಿನ ರೂಮ್ನಾಗ ಉಳ್ಕೊಂಡು ನಮ್ಮ ಮಕ್ಕಳು ಕರ್ಕೊಂಡು ಓದ್ಕೊಂಡು ಬೆಳ್ದಾಗ ಬೇಯ್ದಾಗ ಕೂಳ್ದಂಗೆ ಬಂದು ಇಳಿದ್ವಿ ರಾಣೇಂದ್ರ ಟ್ರೈನಿಗೆ. 1:15 ತಂದು ಇಳಿಸಿದ್ರು, ಬೆಳ್ದಾಗ ಅಲ್ಲಿ ಖುಷಿ ನಮ್ಮ ಮಕ್ಕಳಿಗೆ ಬಳಿ ಕಳಿಸ್ಕೊಂಡು. ಅದ ಯಾರು ಇದ್ದಂಥ ಪುಣ್ಯಾತ್ಮರಾದ್ರೆ ಆಗ ಎಲ್ಲಿಂದ ಫೋನ್ ಮಾಡಿ ರೂಮ್ ತಿಂದು ಮಜಾ ಮಾಡಿ ಮನೆಯಾರು ಮುಟ್ಟಾನಪ್ಪ. ನಮಗೆ ಕುಡಿಯೋಕೆ ನೀರು ಕೊಡೋ ಗತಿ ಇರೋದಲ್ಲ. ಅದಕ್ಕೆ ಈ ಥರ ಬಡವ್ರಿಗೆ ಕೈ ಬಿಡ್ಬೇಡ್ರಪ್ಪ. ಸ್ವಲ್ಪ ಉದ್ಯೋಗ ಅನುಕೂಲ ಮಾಡಿಕೊಡ್ರಿ. ಅವರು ಅವ್ರ ಬಾಡಿಗೆ ಅವ್ರು ಮುಟ್ಟಾರ ಅನ್ನೋದು ನಂದು ಇದು ಒಂದ ನೋಡ್ಕೊ. ದೇವರಲ್ಲಿ ಬೇಡಿಕೆ ಅಂತಾನೆ ಎಲ್ಲ ಪುಣ್ಯಾತ್ಮರಲ್ಲಿ ಬೇಡಿಕೆ ಅಂತ.